ಹಾಯ್ ಸ್ನೇಹಿತರೆ, ನಮ್ಮ ಭೂಮಿ ಹಾಗೂ ಅದರ ಸುತ್ತಮುತ್ತಲಿನ ಪ್ಲಾನೆಟ್ಗಳು, ಗ್ಯಾಲಕ್ಸಿ ಇವೆಲ್ಲ ನಮಗೆ ಗೊತ್ತಿದೆ. ಆದ್ರೆ ಯಾವುದೇ ಪ್ಲಾನೆಟ್ನಲ್ಲಾದ್ರೂ ಸಹ ನಮ್ಮ ಅರ್ಥನಲ್ಲಿ ಇರುವ ಸೌಕರ್ಯ ಇಲ್ಲ. ಅಂದ್ರೆ ನೀರು, ಗಾಳಿ, ಮಾನವನು ಇರುವುದಕ್ಕೆ ವಾತಾವರಣ ಇವೆಲ್ಲ ಇಲ್ಲ. ಆದ್ರೆ ಇತ್ತೀಚೆಗೆ ನಾಸಾ ಸೈಂಟಿಸ್ಟ್ಗಳು ಒಂದು ವಿಷಯವನ್ನು ಕಂಡು ಹಿಡಿದಿದ್ದಾರೆ. ಅದೇನೆಂದರೆ ಆ ಒಂದು ಪ್ಲಾನೆಟ್ನಲ್ಲಿ ಮಾನವರು ಜೀವಿಸಬಹುದಾಗಿದೆ ಎಂದು. ಅದರಲ್ಲಿ ನೀರು, ಗಾಳಿ ಹಾಗೂ ವಾತಾವರಣಕ್ಕೆ ಅನುಕೂಲವಾಗುವಂತೆ ಎಲ್ಲಾ ರೀತಿಯ ವಸ್ತುಗಳು ಅಲ್ಲಿ ಇವೆ ಎಂದು ನಾಸಾ ಸೈಂಟಿಸ್ಟ್ಗಳು ಕಂಡು ಹಿಡಿದಿದ್ದಾರೆ. ಇನ್ನು ನಿಮಗೆ ಅನಿಸಬಹುದು, ನಮಗೂ ಗೊತ್ತು ಆ ಪ್ಲಾನೆಟ್ ಹೆಸರು, ಅದೇ ಮೂನು ಅಂತ. ಅದರಲ್ಲೇ ಮಾನವನು ಜೀವಿಸಲು ಬೇಕಾದ ಗಾಳಿ, ನೀರು ಎಲ್ಲ ಇದೆ ಅಂತ ನೀವ್ ಹೇಳ್ಬಹುದು. ಆದ್ರೆ ನಾನು ಈ ವಿಡಿಯೋದಲ್ಲಿ ಹೇಳಲು ಹೊರಟಿರೋದು ಮೂನ್ ಬಗ್ಗೆ ಅಲ್ಲ. ಇತ್ತೀಚೆಗೆ ನಾಸಾ ಸೈಂಟಿಸ್ಟ್ಗಳು ಕಂಡು ಹಿಡಿದ ಪ್ಲಾನೆಟ್ ಇದು. ಇಷ್ಟಕ್ಕೂ ಯಾವುದು ಆ ಪ್ಲಾನೆಟ್? ಅದರಲ್ಲಿ ಅಂತಹ ವಿಶೇಷ ಏನಿದೆ? ನಮ್ಮ ಭೂಮಿಯಿಂದ ಎಷ್ಟು ದೂರದಲ್ಲಿ ಇದೆ ಆ ಪ್ಲಾನೆಟ್? ಇವೆಲ್ಲದನ್ನು ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಹೀಗಾಗಿ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದ್ರೆ, ನಾಸಾ ಸೈಂಟಿಸ್ಟ್ಗಳು ಕಂಡುಹಿಡಿದ ಪ್ಲಾನೆಟ್ ಹೆಸರು ಬಂದು ಗ್ಲೈಸಿ 667c. ನಾಸಾ ಸೈಂಟಿಸ್ಟ್ಗಳು ಸ್ಪೇಸ್ನಲ್ಲಿ ರಿಸರ್ಚ್ ಮಾಡುತ್ತಿರಬೇಕಾದ್ರೆ ನಮ್ಮ ಭೂಮಿಯಿಂದ ಸಾಕಷ್ಟು ದೂರದಲ್ಲಿ ಈ ಗ್ಲೈಸಿ 667c ಪ್ಲಾನೆಟ್ ಕಾಣಿಸಿಕೊಂಡಿದೆ. ಇನ್ನು ಆಶ್ಚರ್ಯ ಪಡಿಸೋ ವಿಷಯ ಏನಂದ್ರೆ, ಈ ಗ್ಲೈಸಿ 667 ಪ್ಲಾನೆಟ್ ನಮ್ಮ ಭೂಮಿಗಿಂತಲೂ ಹೆಚ್ಚು ಚೆನ್ನಾಗಿ ಹಾಗೂ ಎಲ್ಲಾ ಸೌಕರ್ಯಗಳನ್ನು ಹೊಂದಿದೆ ಎಂದು ನಾಸಾ ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ. ಇನ್ನು ಈ ಪ್ಲಾನೆಟ್ ನಮ್ಮ ಭೂಮಿಗಿಂತ 10 ಪಟ್ಟು ಹೆಚ್ಚು ದೊಡ್ಡದು ಎಂದು ಹೇಳಲಾಗುತ್ತಿದೆ. ಇದು ನಮ್ಮ ಭೂಮಿಯಿಂದ ಸುಮಾರು 23 ಲೈಟ್ ಇಯರ್ಸ್ ದೂರದಲ್ಲಿ ಇದೆ ಹಾಗೂ ಇದರ ಮೇಲೆ ಗಾಳಿ, ನೀರು, ಮರಗಳು ಇವೆಲ್ಲವೂ ಇದೆ ಎಂದು ರಿಸರ್ಚ್ನಲ್ಲಿ ತಿಳಿಯಲಾಗಿದೆ. ಇನ್ನು ನಿಮಗೆ ಒಂದು ಡೌಟ್ ಬರಬಹುದು, ಆ ಪ್ಲಾನೆಟ್ ಮೇಲೆ ಮನುಷ್ಯರು ಇದ್ದಾರೆ ಎಂದು. ಅದನ್ನೇ ನಾಸಾ ಸೈಂಟಿಸ್ಟ್ಗಳು ಈಗ ರಿಸರ್ಚ್ನಲ್ಲಿ ಕಂಡುಹಿಡಿಯುತ್ತಿದ್ದಾರೆ. ಇನ್ನು ಒಂದು ವೇಳೆ ಆ ಪ್ಲಾನೆಟ್ನಲ್ಲಿ ಮಾನವರು ಇದ್ದಾರೆ ಹಾಗೂ ಅವರು ಜೀವಿಸುವುದಕ್ಕೆ ನೀರು, ಗಾಳಿ, ವಾತಾವರಣ ಇವೆಲ್ಲವೂ ಸೂಕ್ತವಾಗಿದೆ ಎಂದು ರಿಸರ್ಚ್ನಲ್ಲಿ ಗೊತ್ತಾದ್ರೆ ಟೆಕ್ನಾಲಜಿಯನ್ನು ಬಳಸಿಕೊಂಡು ಮಾನವರು ಆ ಪ್ಲಾನೆಟ್ಗೆ ಹೋಗಬಹುದಾಗಿದೆ. ಹಾಗಂತ ನಮ್ಮಂತ ಸಾಮಾನ್ಯರು ಹೋಗೋಕ್ಕೆ ಸಾಧ್ಯ ಇಲ್ಲ ಬಿಡಿ, ಶ್ರೀಮಂತರು ಹೋಗೋದಕ್ಕಷ್ಟೇ ಸಾಧ್ಯ. ಇನ್ನು ನಿಮಗೆ ಈ ಗ್ಲೈಸಿ 667c ಪ್ಲಾನೆಟ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೂ ಒಂದು ವೇಳೆ ಅಲ್ಲಿ ಮಾನವರು ಜೀವಿಸಬಹುದು ಎಂದು ರಿಸರ್ಚ್ನಲ್ಲಿ ಪ್ರೂವ್ ಆದ್ರೆ ನೀವು ಆ ಪ್ಲಾನೆಟ್ಗೆ ಹೋಗ್ತೀರಾ? ಅದನ್ನು ಸಹ ಕಮೆಂಟ್ ಮಾಡಿ. ನೋಡಿದಿರಲ್ಲ ಗೆಳೆಯರೆ ಈ ಗ್ಲೈಸಿ 667 ಪ್ಲಾನೆಟ್ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.